ನಾಡಿನ ಎಲ್ಲ ಬಾಂಧವರಿಗೆ ಮೊಹರಂ ಹಬ್ಬದ ಶುಭಾಶಯಗಳ ಹೇಳ್ತಾ, ಮೊಹರಂ ಇದು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಹಬ್ಬ. ಕೇವಲ ಹಿಂದೂ ಮುಸ್ಲಿಂ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿರುವಂಥ ಎಲ್ಲ ಜಾತಿ ಮತ ಪಂಥದವರಿಂದ ಆಚರಿಸಿಕೊಂಡು ಬರಲಾಗುತ್ತಿರುವಂಥ ಒಂದು ಸಾಮರಸ್ಯದ ಹಬ್ಬ. ವಿಶೇಷವಾಗಿ ಕರ್ನಾಟಕದಲ್ಲಿ ಇದನ್ನು ಮುಸ್ಲಿಂ ಬಾಂಧವರು ಅಷ್ಟೇ ಅಲ್ಲ, ಅತಿ ಹೆಚ್ಚು ಇದನ್ನು ಆಚರಣೆ ಮಾಡ್ತಕ್ಕಂಥವರು ಮುಸ್ಲಿಮೇತರ ಬಾಂಧವರು. ಉತ್ತರ ಕರ್ನಾಟಕದಲ್ಲಿ ಅಂತೂ ದೀಪಾವಳಿ, ದಸರೆ, ನಾಗಪಂಚಮಿಯಂತೆ ಮೊಹರಂ ಕೂಡ ಎಲ್ಲ ಜನಜಾತಿಗಳಿಂದ ಆಚರಿಸಿಕೊಂಡು ಬರುತ್ತಿರುವಂಥ ದೊಡ್ಡ ಹಬ್ಬ. ಅದನ್ನು ಗಮನದಲ್ಲಿಟ್ಕೊಂಡು ಕನ್ನಡದಲ್ಲಿ ಅನೇಕ ತತ್ವಪದಗಳ ರಚನೆಯಾಗಿವೆ. ಮೊಹರಂ ಪದಗಳಂತೂ ಸರಿಯೇ ಸರಿ. ಮೊಹರಂ ಪದಗಳ ವೈಶಿಷ್ಟ್ಯ ಭಾಳ ಅಪರೂಪದ್ದು. ಆ ಹಾಡುಗಾರಿಕೆ, ಅದರ ಜೊತೆಗಿರುವ ನೃತ್ಯ, ಅದಕ್ಕೆ ಬಳಸುವಂಥ ವಿಶೇಷವಾದ ಮಟ್ಟುಗಳು ಮತ್ತು ಆ ಸಂದರ್ಭದಲ್ಲಿ ನಡೆಸುವಂಥ ಆಚರಣೆಗಳು, ಊರಿಗೆ ಊರು ಜನ ಅದನ್ನು ಸಂಭ್ರಮಿಸುವಂಥದ್ದು, ಅಲ್ಲಿ ಇರ್ತಕ್ಕಂಥ ಅನೇಕ ಪದ್ಧತಿಗಳು, ಇವೆಲ್ಲವುಗಳು ಕೂಡ ನಮ್ಮ ಗ್ರಾಮೀಣ ಜನತೆಯ ಬದುಕಿನ ರಸಗಟ್ಟಿಗಳು. ಅವರ ನಡುವೆ ಮನುಷ್ಯತ್ವದ ಬಾಂಧವ್ಯವನ್ನು ಬೆಸೆಯುವಂಥ ಹಬ್ಬಗಳು. ಹೀಗಾಗಿ ಮೊಹರಂಕ್ಕೆ ಸಂಬಂಧಪಟ್ಟಂಥ ಭಾಳ ವಿಸ್ತೃತವಾಗಿರ್ತಕ್ಕಂಥ ಸಾಹಿತ್ಯ ಮತ್ತು ಆಚರಣೆ ವಿಧಾನ, ಅದರ ಹಿಂದೆ ತಾತ್ವಿಕತೆ, ಸಾಹಿತ್ಯ ಇತ್ಯಾದಿಗಳು ನೀವು ಉತ್ತರ ಕರ್ನಾಟಕದ ಹಳ್ಳಿಗೆ ಹೋದರೆ ನಿಮ್ಮ ಗಮನಕ್ಕೆ ಬರ್ತದೆ. ಮೊಹರಂ ಸಂದರ್ಭದಲ್ಲಿ 15 ದಿವಸ ಊರಿನಲ್ಲಿಯ ಹಿರಿಯರು ಕಿರಿಯರನ್ನದೇ ತರುಣರಾದಿಯಾಗಿ ಎಲ್ಲರೂ ಸೇರಿ ಸಂಭ್ರಮದಿಂದ ಆಚರಿಸ್ಕೊಂಡು ಬರ್ತಾರೆ. ಅಂಥ ಒಂದು ಮೊಹರಂ ಆಚರಣೆಯನ್ನು, ಅದರ ಹಿಂದಿರ್ತಕ್ಕಂಥ ತಾತ್ವಿಕ ಮೌಲ್ಯವನ್ನು ಮತ್ತು ಅದು ತಮ್ಮ ಬದುಕಿಗೆ ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥ ನೀತಿ ನಿಯಮಗಳಿನ ಕುರಿತು ಮತ್ತು ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥ ಭಾವದೀಪ್ತಿಯನ್ನು ಕುರಿತು ಕಡ್ಕೋಳದ ಮಡಿವಾಳಪ್ಪ ಒಂದು ತತ್ವಪದ ಬರೀತಾರೆ. ಆಲೈಯಾಡಿದೆನೋ ಮೊಹರಮ್ಮಕ ಬೌಂಸಯ್ಯಾಡಿದೆನೋ, ಆಲೈಯಾಡಿದೆನೋ ಮೊಹರಮ್ಮಕ ಬೌಂಸಯ್ಯಾಡಿದೆನೋ, ಭವವೆಂಬ ಆಲೈ ಅರಿವಿನ ಬೌಂಸೈ, ಮೂರೂ ಕೂಡಿದಲ್ಲಿ ಮೊಹರಂ ಮಾಡಿದೆನೆ ನಾ, ಆಲೈಯಾಡಿದೆನೋ ಮೊಹರಮ್ಮಕ ಕೆಂಸಯ್ಯಾಡಿದೆನೋ, ತನುವೆಂಬ ನಿಜವಾದ ಮಸೂತಿಯೋಳು ಪಂಚತತ್ವ ಎಂಬ ಪಂಜಗಳ ಕೂಡಿಸಿ ಸಿಂಗರಿಸಿ ನಾ, ಆಲೈಯಾಡಿದೆನೋ ಮೊಹರಮ್ಮಕ ಬೌಂಸಯ್ಯಾಡಿದೆನೋ, ಈಡಾ ಪಿಂಗಳ ಎಂಬ ಹಸನ ಹುಸೇನಿಯರ ಮಹಾಂತ ಜೀತ ಪೀರ ಮೌಲಾಲಿಗೆ ತನುವನ ಒಪ್ಪಿಸಿ ಆಲೈಯಾಡಿದೆನೋ ಮೊಹರಮ್ಮಕ ಬೌಂಸಯ್ಯಾಡಿದೆನೋ, ಹರ ನಡೆ ನುಡಿ ಎಂಬ ಲಾಡಿಯ ಮಾಡಿ ಹರಕೆಯು ಬೇಡಿ ಕೊರಳಳು ಹಾಕಿ ವರಪಂಚಾಕ್ಷರಿ ಮಂತ್ರ ಪಾತ್ರೆಯಳು ಗುರುಧ್ಯಾನ ಕಂದೂರಿ ಮಾಡಿ ನಾ ಫಕೀರಗೆ ಉಣಿಸಿದೆನು, ಆಲೈಯಾಡಿದೆನೋ ಮೊಹರಮ್ಮಕ ಬೌಂಸಯ್ಯಾಡಿದೆನೋ. ದಶಯೋಜನೆ ಜಾತಿ ಮುಸಲ್ಮಾನನ ಜರಬರ ಲಟಪಟ್ಟ ಚಟಪಟ, ದಶಯೋಜನೆಯ ಮುಸಲ್ಮಾನನ ಜರಬರ ಝಟಪಟ ಕತಲ ರಾತ್ರಿ, ಕರವೇರದೆ ನಾ ದಫನ್ನ ಮಾಡಿ ಆಲೈಯಾಡಿದೆನೋ ಮೊಹರಮ್ಮಕ ಬೌಂಸಯ್ಯಾಡಿದೆನೋ. ಸತ್ತುಳ್ಳ ಶರಣರು ಪೀರ ಪೈಗಂಬರರು ಸತ್ಯವ ತೋರಿದರು ಸತ್ಯವ ಸೇರಿದರು, ಸತ್ತೂ ಸಾಯಲ್ದಂಗ ಇದ್ದೂ ಇಲ್ಲದಂಗ ಮಕ್ಕಾ ಮದೀನದೊಳು ಐಕ್ಯವಾದ ಮಡಿವಾಳ ಆಲೈಯಾಡಿದೆನೋ ಮೊಹರಮ್ಮಕ ಬೌಂಸಯ್ಯಾಡಿದೆನೋ. ಇಡೀ ಆ ಮೊಹರಂ ಹಬ್ಬವನ್ನು ಈ ಶರೀರ ತನ್ನ ಬದುಕಿನುದ್ದಕ್ಕೂ ಸಾಧಿಸಿಕೊಳ್ಳಬೇಕಾಗಿರ್ತಕ್ಕಂಥ ಸಾಕ್ಷಾತ್ಕಾರದ ವಿನ್ಯಾಸಗಳನ್ನು ಕುರಿತು ಮಡಿವಾಳಪ್ಪ ಅದನ್ನು ಒಂದೊಂದು ತಾತ್ವಿಕರಿಸಿ ಹೇಳ್ತಾನೆ. ಮೊಹರಂ ಹಬ್ಬದಲ್ಲಿ ಬೌಂಸೈ ಕೆವ್ಸೈ ಎನ್ನುವುದು ಮೊಹರಂ ಹಬ್ಬ ಆಡುವವರ ಪಲ್ಲವಿ. ಅದರ ಹಿಂದೆ ಅದರೊಳಗೆ ಅನೇಕ ಅರಬ್ಬಿ ಶಬ್ದಗಳು ಸೇರಿಕೊಂಡಿವೆ ಅನ್ನೋದನ್ನು ನೋಡ್ತೀರಿ ಅಂಥೇಳಿ. ಆ ಹಸನ್ ಹುಸೇನರು ಧರ್ಮಯುದ್ಧವನ್ನು ಮಾಡಿ ದುಷ್ಟ ಯಜೀದನನ್ನು ಕೊಲೆ ಮಾಡುವುದಕ್ಕಾಗಿ ಕರ್ಬಲಾ ಮೈದಾನದಲ್ಲಿ ಹೋಗಿ ಧರ್ಮಸ್ಥಾಪನೆಗಾಗಿ ತನ್ನನ್ನು ತಾನು
ಅರ್ಪಣೆ ಮಾಡಿಕೊಂಡು ಹುತಾತ್ಮರಾದ ದಿನದ ನೆನಪಿಗಾಗಿ ಮೊಹರಂ ಹಬ್ಬ ಅಂತ ಆಚರಿಸ್ತಾರೆ. ಹಾಗಾದರೆ ಹಸನ್ ಹುಸೇನ್ ಅನ್ನುವಂಥ ಇಬ್ಬರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅವರನ್ನು ಹಸನ್ ಹುಸೇನ್ ಶರಣರು ಅಂತ ಕರೆದು ಬಿಡ್ತಾರೆ. 12ನೇ ಶತಮಾನದ ಶರಣರು ಹೇಗೆ ಒಂದು ಜಾತ್ಯತೀತ ಸಮಸಮಾಜದ ನಿರ್ಮಾಣಕ್ಕಾಗಿ ತಮ್ಮನ್ನು ತಾವು ಬಲಿಪಟ್ಕೊಂಡ್ರೋ, ಒಂದು ಸತ್ಯಬದ್ಧವಾದ ಬದುಕನ್ನು ನಿರ್ಮಾಣ ಮಾಡೋದಕ್ಕಾಗಿ ಏನು ಬಲಿ ಕೊಟ್ಕೊಂಡ್ರು, ಹಾಗೆ ಹಸನ್ ಹುಸೇನ್ ಅನ್ನುವರು ಕೂಡ ಒಳ್ಳೆಯತನಕ್ಕಾಗಿ ತಮ್ಮನ್ನು ತಾವು ಬಲಿ ಕೊಟ್ಕೊಂಡ್ರು ಅನ್ನೋದನ್ನು ಹೇಳುವಾಗ ಅದನ್ನೇ ಆತ ಮಡಿವಾಳಪ್ಪ ಅದನ್ನು ತಾತ್ವೀಕರಿಸಿ ಹೇಗೆ ಹೇಳ್ತಾರೆ ಅಂತ ಕೇಳಿದರೆ, ಭವ ಎಂಬ ಭಂಸೈ ಅರುವಿನ ಆಲೈ. ಭಂಸೈ ಕೆಂಸೈ ಅನ್ನೋದು ಕೇವಲ ಶಬ್ದಗುಂಚನ ಅಲ್ಲ, ಅದು ಭವ ಅನ್ನೋದೇ ಭಂಸೈ, ಭವಸಾಗರ ಭವ ಇದು. ಈ ಭಂಸೈ ಅದರೊಳಗೆ ಅರುವೆಂಬ ಆಲೈ. ನೀವು ಆಲೈ ಆಡುವುದು ಅಂತ ಹೇಳಿದ್ರೆ ಆ ಹಸನ್ ಹುಸೇನರ ಮೂರ್ತಿಗಳನ್ನು ಮತ್ತು ಅವರ ಜೊತೆ ಯುದ್ಧಕ್ಕೆ ಹೋಗಿರ್ತಕ್ಕಂಥ ಅನೇಕ ವೀರ ಯೋಧರ ಮೂರ್ತಿಗಳನ್ನು ಮಾಡಿ ಕೂಡಿಸಿ ಅದನ್ನು ಆಕಾರದಲ್ಲಿ ಮಾಡಿ 9 ದಿವಸ ಅದನ್ನು ಕೂಡಿಸ್ತಾರೆ. 9 ದಿವಸ 11 ದಿವಸ ಮೊಹರಂ ಕಟ್ಟೆಗಳಂತ ಇರ್ತವೆ. ಆ ಮೊಹರಂ ಕಟ್ಟೆಗಳಲ್ಲಿ ಅಲಿಪೀರ್ ಕೌಡಿಪೀರ್ ಅಂತಕೊಂಡಿರ್ತಾರೆ. ಅಂದರೆ ಮುಖ್ಯವಾಗಿರ್ತಕ್ಕಂಥ ಯೋಧರು ಅಂತ ಕೇಳಿದ್ರೆ ಹಸನ್ ಮತ್ತು ಹುಸೇನ್. ಅದರ ಸುತ್ತಮುತ್ತ ಸಣ್ಣ 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 ಅವ್ರ ಜೊತೆಗೆ ಯುದ್ಧದಲ್ಲಿ ಹೋಗಿ ಮಡಿದು ಹುತಾತ್ಮರಾದವರ ನೆನಪಿಗಾಗಿ ಇರ್ತವೆ ಅಂಥೇಳಿ. ಆ ಎಲ್ಲ ಅನೇಕ ಪೀರ್ಗಳಿರ್ತವೆ. ಪೀರ್ ಅಂದರೆ ಸಂತರು, ಪೀರ್ ಅಂದರೆ ಸಂತರು ಅಂತ ಹೇಳಿ ಆ ಎಲ್ಲ ಪೀರನ್ನು 9 ದಿವಸದವರೆಗೂ ಕೂಡ ಅವ್ರು ಇಡ್ತಾರೆ. ಇಟ್ಟು ಆಮೇಲೆ ಅವ್ರನ್ನ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಕೊನೆಯ ದಿವಸ. ಅದಕ್ಕೆ ಕತಲ್ ರಾತ್ರಿ ಅಂತ ಕರೀತಾರೆ. ಅಂದರೆ ಅವರು ಹುತಾತ್ಮರಾಗಿರ್ತಕ್ಕಂಥ ದಿವಸ ಅದು ಕತಲ್ ರಾತ್ರಿ ಅಂಥೇಳಿ. ಆ ಮೆರವಣಿಗೆಯ ಮೂಲಕ ಹಸನ್ ಹುಸೇನರನ್ನ ಮತ್ತು ಚಿಕ್ಕ ಪುಟ್ಟ ಅನೇಕ ಆ ಎಲ್ಲ ಮೂರ್ತಿಗಳಿಗೆ ಪಂಜೆಗಳು ಅಂತ ಕರೀತಾರೆ. ಆ ಮೂರ್ತಿಗಳಿಗೆ ಅವುಗಳನ್ನೆಲ್ಲ ತೊಗೊಂಡು ಹೋಗಿ ಒಂದು ಕಡೆ ಹಳ್ಳದಲ್ಲಿಯೋ ಕೆರೆ ಬದಿಯಲ್ಲಿಯೋ ದಫನ್ ಮಾಡ್ತಾರೆ. ದಫನ್ ಅಂದರೆ ಅವರು ರಣರಂಗದಲ್ಲಿ ಹುತಾತ್ಮರಾಗಿದ್ದಕ್ಕಾಗಿ ಅವರಿಗೆ ಸಂಸ್ಕಾರ ಮಾಡಿ ಅವರ ನೆನಪಿನಿಂದ ಶೋಕವನ್ನು ಆಚರಿಸ್ತಾ ಬರ್ತಕ್ಕಂಥ ಹಬ್ಬ ಅದು. ಸೊ ಇಲ್ಲಿ ಯಾವುದಪ್ಪ ಹೌದಲ್ಲ, ಎಲ್ಲರೂ ಅಲ್ಲಿ ಕರ್ಬಲಾ ಮೈದಾನದಲ್ಲಿ ಆ ಒಂದು ಮೊಹರಂ ಆದರೆ ಇಲ್ಲಿ ಯಾವ ಮೊಹರಂ ಮಾಡಬೇಕು? ತನು ಅನ್ನುವಂಥದ್ದೇ ಈ ತನು, ಈ ಶರೀರ ಅಂತಕ್ಕಂಥದ್ದೇ ನಮ್ಮ ಭಂಸೈ. ಅದು ಅಂದರೆ ಇದು ನಮ್ಮ ರಣರಂಗ ಅಂತ ಕೇಳ್ತಾನೆ. ಅರಿವೆಂಬ ಆಲೈ, ಅಲ್ಲಿ ನಾವು ಖಡ್ಗಗಳ ಮೂಲಕ ಯುದ್ಧ ಮಾಡಬೇಕಲ್ಲ. ಅರಿವಿನ ಅನ್ನುವ ಖಡ್ಗದ ಮೂಲಕ ಈ ಲೋಕದ ಅಜ್ಞಾನವೆಂಬಂಥ ವೈರಿಯನ್ನು ನೀನು ಖತಮ್ ಮಾಡಬೇಕು, ವೈರಿಯನ್ನು ನೀನು ನಿರ್ನಾಮ ಮಾಡಬೇಕು. 3 ಕೂಡಿದಲ್ಲಿ ಕಂದೂರಿ ಮಾಡಿದೆ ನಾನು ಅಂತ ಮೊಹರಂ ಮಾಡಿದ್ದೇನೆ. ಮೊಹರಂ ಮಾಡೋದಂದರೆ ದುಷ್ಟರನ್ನು ಸಂಹಾರ ಮಾಡಿ ಒಳ್ಳೆತನವನ್ನು ಎತ್ತಿ ತೋರಿಸ್ತಕ್ಕಂಥದ್ದು. ಅದನ್ನು ಎತ್ತಿ ತೋರಿಸುವುದಕ್ಕಾಗಿ ಹಸನ್ ಹುಸೇನ್ ಕರ್ಬಲಾ ಮೈದಾನಕ್ಕೆ ಹೋದರು. ಹಾಗೆ ಅವರು ಅಸತ್ಯವನ್ನು ಸೋಲಿಸಿ ಮತ್ತು ದುಷ್ಟತನವನ್ನು ಸೋಲಿಸಿ ಒಳ್ಳೆತನವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಏನು ಯುದ್ಧವನ್ನು ಮಾಡಿದ್ರಲ್ಲ, ಆ ಯುದ್ಧ ಭೂಮಿಗೆ ಕರ್ಬಲಾ ಮೈದಾನ ಅಂತ ಕರೀತಾರೆ. ಸೊ ಆ ಕರ್ಬಲಾ ಮೈದಾನದಲ್ಲಿ ಆಗಿರ್ತಕ್ಕಂಥ ಯುದ್ಧ ಅವಾಗಾದರೆ ದಿನಾನು ಮೊಹರಂ ನಡೀತದೆ ಅಂತ ಹೇಳ್ತಾನೆ. ಏನು ಈ ತನು ಅನ್ನುವಂಥ ರಣರಂಗ, ಇಲ್ಲಿ ಅರು ಅನ್ನುವಂತಹ ಅಂದರೆ ಇದು ಭಂಸೈ, ಆಮೇಲೆ ಇದು ಆಲೈ ಅರು ಅನ್ನುವಂಥದ್ದು ತಿಳುವಳಿಕೆ ಅನ್ನುವಂಥ ಖಡ್ಗದ ಮೂಲಕ ನಾವು ಪರಸ್ಪರ ಕೂಡಿದಾಗ ಈ ಶರೀರದೊಳಗೆ ಅರಿವು ಇವೆರಡರ ಮಧ್ಯದ ಸಂಘರ್ಷ ಕೂಡಿದಾಗ ಮೊಹರಂ ಆಗ್ತದೆ, ಯುದ್ಧ ಆಗ್ತದೆ. ಮೊಹರಂ ಅನ್ನೋದು ಯುದ್ಧದಲ್ಲಿ ಸೋಲು ಗೆಲುವುಗಳು ಇದ್ದೇ ಇರ್ತದಲ್ಲಿ. ಈ 3 ಕೂಡಿದಲ್ಲಿ ನಾನು ಮೊಹರಂ ಮಾಡಿದೆನು ಅನ್ನೋ ಮಾತನ್ನು ಹೇಳ್ತಾನೆ. ತನುವೆಂಬ ನಿಜವಾದ ಮಸೂತಿಯಳು ಆ ಮೊಹರಮ್ಮ ಪಂಜೆಗಳನ್ನು ಮೂರ್ತಿಗಳನ್ನು ತಂದು ಕೂಡಿಸ್ತಾರೆ. ಅಲ್ಲಿ ಮಸೂದಿ ಪಕ್ಕಾ ಒಂದು ಮೊಹರಂ ಕಟ್ಟೆ ಅಂತಲೇ ಇರ್ತದೆ. ಮೊಹರಂಕಾಗಿಯೇ ಒಂದು ಕಟ್ಟಡವನ್ನು ಎಲ್ಲ ಹಳ್ಳಿ ಒಳಗೆ ಉತ್ತರ ಕರ್ನಾಟಕದ ಯಾವ ಹಳ್ಳಿಗೆ ಹೋದ್ರೂ ಕೂಡ ಮೊಹರಂ ಕಟ್ಟೆಗಳು ಅಂತ ಇರ್ತವೆ, ಮೊಹರಂ ದೇವಾಲಯಗಳು ಅಂತಿಕೊಂಡು ಹೇಳಿ ಇರ್ತವೆ. ಅಲ್ಲಿ ಆ ಕಟ್ಟೆ ಮೇಲೆ ವರ್ಷ 9 ದಿನ 11 ದಿನ ಆ ಮೊಹರಂಗಳನ್ನು ಆ ಪೀರನ್ನು ಕೂಡಿಸ್ತಾರೆ, ಪಂಜೆಗಳನ್ನು ಕೂಡಿಸ್ತಾರೆ. ಮುಸ್ಲಿಮರು ಇಲ್ಲದ ಊರುಗಳಲ್ಲಿಯೂ ಕೂಡ ಮೊಹರಂ ಆಚರಿಸಲಾಗ್ತದೆ. ಅದನ್ನು ಗಮನದಲ್ಲೇ ಇಟ್ಕೊಳ್ಬೇಕು. ಅತಿ ಹೆಚ್ಚು ಮುಸ್ಲಿಮೇತರರಿಂದಲೇ ಇದನ್ನು ಆಚರಿಸಲಾಗ್ತದೆ. ಹೀಗಾಗಿ ಎಲ್ಲ ಜಾತಿಯ ಜನ ಕೂಡಿ, ಇದೊಂದೇ ಜಾತಿ ಅಂತಲ್ಲ, ಅತ್ಯಂತ ಮೇಲ್ಜಾತಿಯಿಂದ ಹಿಡಿದುಕೊಂಡು ಬ್ರಾಹ್ಮಣರಿಗೆ ಹಿಡಿದುಕೊಂಡು ಅನೇಕ ಹಳ್ಳಿಯೊಳಗೆ ಬ್ರಾಹ್ಮಣರಿಗೂ ಕೂಡ ಕೆಲವೊಂದು ಚಾಚಗಳಿರ್ತವೆ ಮೊಹರಂ ಹಬ್ಬದಲ್ಲಿ. ಹಾಗೆ ಬೇರೆ ಬೇರೆ ಜಾತಿಯವರಿಗೆ, ಲಿಂಗಾಯತರಿಗೆ ಇರ್ಬೋದು, ಕಬ್ಬುಲ್ಗರಿಗಿರ್ಬೋದು, ಕುರುಬರಿಗಿರ್ಬೋದು, ಎಲ್ಲರಿಗೂ ಕೂಡ ಕೆಲವೊಂದು ಚಾಜಗಳು ಅಂತಿರ್ತವೆ, ಅಂದರೆ ಆಚರಣೆಗಳು. ಆ ಆಚರಣೆಗಳೆಲ್ಲ ನಡೆಸ್ತಕ್ಕಂಥದ್ದು ಉಂಟು. ಅದು ಪರಸ್ಪರ ನಾವು ನೀವು ಬೇರೆ ಎಲ್ಲ, ಪರಸ್ಪರ ನಾವು ಮನುಷ್ಯರೆಲ್ಲ ಸಮಾನರು ಅಂತ ತೋರಿಸಿಕೊಳ್ಳುವಂಥ ಹಳ್ಳಿಯ ಜನ
ತಮ್ಮಷ್ಟಕ್ಕೆ ತಾವೇ ಅಭಿವೃದ್ಧಿಪಡಿಸಿಕೊಂಡಿರ್ತಕ್ಕಂಥ ಒಂದು ಹಬ್ಬ. ಮೂಲ ಹಬ್ಬ ಕರ್ಬಲಾ ಮೈದಾನದ ನೆನಪಿರ್ಬೋದು, ಆದರೆ ಜನ ಆ ಕರ್ಬಲಾವನ್ನು ಹೆಂಗೆ ಎದುರುಗೊಳ್ತಾರೆ, ಆ ಕರ್ಬಲಾವನ್ನು ತಮ್ಮ ಬದುಕಿನೊಂದಿಗೆ ಹೆಂಗೆ ಸಮೀಕರಿಸ್ತಾರೆ ಅನ್ನೋದು ಭಾಳ ಮುಖ್ಯವಾದದ್ದು. ಅದನ್ನೇ ಹೇಳ್ತಾನೆ, ಈ ತನುವಿನಲ್ಲಿ ಅರು ಅನ್ನೋದು ಉತ್ಪಾದನೆ ಆಗಬೇಕು. ಅರು ಆದಾಗ ಯೋಗಶಕ್ತಿಯ ಮೂಲಕ ನೀನು ಪರಮ ಸಾಫಲ್ಯವನ್ನು ಪಡಿತಿ ಅಂತ ಅನ್ನೋದನ್ನು ಹೇಳಿದಾಗ, ಈಡಾ ಪಿಂಗಳೆಂಬ ಹಸನ್ ಹುಸೇನರ ಮಾಡಿ. ಹಸನ್ ಹುಸೇನ್ ಅನ್ನೋದು ಹೊರಗಿರ್ತಕ್ಕಂಥ ವ್ಯಕ್ತಿಗಳಾಗಬೇಕಾಗಿಲ್ಲ, ನಮ್ಮೊಳಗಿರ್ತಕ್ಕಂಥದ್ದು ಈಡಾ ಮತ್ತು ಪಿಂಗಳ ನಾಡಿಗಳು ಅಂಥೇಳಿ. ಈ ಯೋಗವನ್ನು ಮಾಡುವಾಗ ಎಡಕ್ಕೊಂದು ನಾಡಿ ಬಲಕ್ಕೊಂದು ನಾಡಿ ಅಂತ ಹೇಳ್ತಾರೆ. ಎಡಕ್ಕೆ ಈಡ, ಬಲಕ್ಕೆ ಪಿಂಗಳ ನಾಡಿ, ನಟ್ಟ ನಡುವೆ ಇರತಕ್ಕಂಥದ್ದು ಸುಷುಮ್ನ ನಾಳಿ. ಸುಷುಮ್ನ ನಾಳಿಯ ಮೂಲಕ ನಾವು ಯೋಗ ಮಾಡೋದರ ಮೂಲಕ ಧ್ಯಾನವನ್ನು ಬಲಿಸಬೇಕು ಅನ್ನುವಂಥದ್ದು ಶಿವಯೋಗದಲ್ಲಿ ಬರ್ತಕ್ಕಂಥ ವಿವರಣೆ. ಅದನ್ನು ಇಲ್ಲಿ ಹೇಳ್ತಾನವ. ಈ ನನ್ನ ಶರೀರದೊಳಗಿರ್ತಕ್ಕಂಥ ಈಡಾ ಪಿಂಗಳ ಅನ್ನುವರೇ ಹಸನ್ ಹುಸೇನಗರು. ಆಮೇಲೆ ಆ ಹಸನ್ ಹುಸೇನರು ಅಲ್ಲಾಹುವಿನ ನೆನವಿಗಾಗಿ ಏನು ನಡೆಸಿದ್ರು, ಪೈಗಂಬರರ ಪರವಾಗಿ ಏನು ನಡೆಸಿದ್ರಲ್ಲ, ಇಲ್ಲಿ ಯಾರಪ್ಪ ನನ್ನ ಪೈಗಂಬರ ಅಂದರೆ ಮಹಂತ ಜೀತಪೀರ ಮೌಲಾಲಿಗೆ ತನುವನ ಒಪ್ಪಿಸಿ. ಅಲ್ಲಿಯ ಹಸನ್ ಹುಸೇನರು ಅಲ್ಲಾಹುವಿಗೆ ಅಥವಾ ಅಲ್ಲಾಹುವಿನ ಪ್ರತಿನಿಧಿಯಾದ ಪೈಗಂಬರನಿಗೆ ತಮ್ಮ ತನುವನ್ನು ಒಪ್ಪಿಸುವುದಾದರೆ, ಇಲ್ಲಿ ಈ ಕವಿ ಏನು ಹೇಳ್ತಾನೆ ಅಂತ ಕೇಳಿದರೆ, ನಾವು ಒಪ್ಪಿಸಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ, ಮಹಂತ ಜೀತಾಪೀರ ಮೌಲಾಲಿ, ತನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ಮಹಂತ ಜೀತಪೀರವನು, ಅವನು ದೊಡ್ಡ ಶರಣ ಸಂತ. ಜೀತಾಪೀರ ಅಂದರೆ ದೊಡ್ಡ ಸಂತ ಅನ್ನೋದು ಅರಬ್ಬಿ ಭಾಷೆಯಲ್ಲಿ ಅಥವಾ ಉರ್ದುವಿನಲ್ಲಿ ಅರ್ಥ ಆಗ್ತಕ್ಕಂಥದ್ದು ಅಂತೇಳಿ. ಅಂಥವನಿಗೆ ನಾನು ತನುವು ಒಪ್ಪಿಸಿದೆ. ಆ ರಣರಂಗದಲ್ಲಿ ಹಸನ್ ಹುಸೇನರು ತನುವನ್ನು ಒಪ್ಪಿಸಿದರೆ, ನಾನು ನನ್ನ ಮಹಂತ ಪೀರನಿಗಾಗಿ ನನ್ನ ತನುವನ್ನು ಒಪ್ಪಿಸಿದೆ. ಹರ ನುಡಿ ನುಡಿಗಳೆಂಬ ಲಾಡಿಯ ಮಾಡಿ. ಆ ಮೊಹರಂ ಹಬ್ಬದೊಳಗೆ ಒಂದು ದಾರ ಇರ್ತದೆ, ಆ ದಾರ ಸುತ್ತಿ ಆ ಮೊಹರಂ ಮೂರ್ತಿಗಳ ಎದುರ ಅದನ್ನು ಊದು ಹಾಕಿ ಅದರ ಮೂಲಕ ಅದಕ್ಕೆ ಕಟ್ಟಿ ಅರ್ಪಿಸಿ ಜನ ತಮ್ಮ ಕೊಳ್ಳಾಗ ಹಾಕೋತಾರೆ, ತಮಗೆ ಒಳ್ಳೆಯದಾಗಲಿ ಅಂತಿಕೊಂಡು. ಸೊ ಯಾವುದು ಹರ ನಡೆ ನುಡಿಗಳೆಂಬ ಲಾಡಿಯ ಮಾಡಿ ಅಂತ ಹೇಳ್ತಾರೆ. ಹರನನ್ನು ಅಂದರೆ ಇವರೆಲ್ಲ ಶಿವಭಕ್ತರಲ್ಲ, ಹೆಚ್ಚು ಕಡಿಮೆ ಈ ಶಿವಶರಣರಲ್ಲಿ ಶಿವನ ಆರಾಧನೆ ಕುರಿತಂತೆ ಹೆಚ್ಚು ಬರ್ತದೆ. ಹೀಗಾಗಿ ನಡೆನುಡಿಗಳನ್ನುವಂಥದ್ದನ್ನೇ ಲಾಡಿ ಮಾಡಬೇಕು, ದಾರ ಮಾಡಬೇಕು. ಆ ದಾರದಲ್ಲಿ ಹಳದಿ ಮತ್ತು ಕೆಂಪು ಬೇರೆ ಬೇರೆ ಬಣ್ಣದ ದಾರದ ಎಳೆಗಳನ್ನು ಸುತ್ತಿ ತಯಾರು ಮಾಡ್ತಾರೆ, ಲಾಡಿ ಅಂತಕೊಂಡು ಹೇಳಿ ಕರೀತಾರೆ. ಅದು ಪವಿತ್ರವಾದ ದಾರ ಅಂತ ಅಷ್ಟೇ. ಪವಿತ್ರವಾದ ದಾರ, ದೇವರ ಆಶೀರ್ವಾದ ಪಡೆದುವಂಥ ದಾರ ಅನ್ನುವಂಥ ನಂಬಿಕೆ, ಭಾವುಕ ನಂಬಿಕೆ ಜನರದು. ಯಾವುದಪ್ಪ ದಾರ? ಆ ದಾರ ಅಲ್ಲ, ಆ ಲಾಡಿ ಅಲ್ಲ. ನಮ್ಮ ನಡೆ ನುಡಿಗಳನ್ನುವಂಥವುಗಳು ಏಕವಾಗಿರಬೇಕು. ಆ ಏಕವಾದಂಥ ಲಾಡಿಯನ್ನು ಮಾಡಿ ಹರಕೆ ಬೇಡಿ, ಹರಕೆ ಹೊತ್ಕೋತಾರೆ. ಹಳ್ಳಿ ಒಳಗೆ ಇವತ್ತಿಗೂ ಕೂಡ ಮೊಹರಂ ಪೀರಿಗೆ ಹರಕೆ ಹೊತ್ಕೊಳ್ಳುವಂಥದ್ದು ಪರಂಪರೆ. ನೀ ಇಂಥ ಕೆಲಸನಿಗಾದ್ರೆ ಮುಂದಿನ ವರ್ಷ ಬಂದು ನಾನು ನಿನಗೆ ಸಕ್ರೆ ಓದಿಸ್ತೀನಿ, ನಾನು ನಿನಗೆ ಕಂದೂರಿ ಮಾಡ್ತೀನಿ ಅಂತ. ಅದಕ್ಕೆ ಇಲ್ಲಿ ಮಡಿವಾಳ ಏನು ಹೇಳ್ತಾನಂದರೆ, ನಾನು ಹರಕೆ ಬೇಡಿ ಕೊರಳೊಳಗೆ ಹಾಕ್ಕೊಂಡು ವರಪಂಚಾಕ್ಷರಿ ಮಂತ್ರ ಪಾತ್ರೆಗಳು, ಆಮೇಲೆ ಮರುದಿವಸ ಕಂದೂರಿ ಮಾಡೋದಂದರೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸೋದು ಅಥವಾ ದೇವರಿಗೆ ಬಲಿ ಕೊಡ್ತಕ್ಕಂಥದ್ದು ಕಂದೂರಿ ಅಂತ. ಯಾವುದು ಕಂದೂರಿ ಆಗಬೇಕಿಲ್ಲಿ ಅಂತ ಕೇಳಿದ್ರೆ, ಪಂಚಾಕ್ಷರಿ ಮಂತ್ರ ಅನ್ನುವಂಥ ಪಾತ್ರೆ ಒಳಗೆ ಗುರುಧ್ಯಾನ ಅನ್ನುವಂಥ ಕಂದೂರಿ ಮಾಡೋದು. ಹೊರಗೊಂದು ತಂದು ಕುರಿ ಒಂದು ಕೋಳಿಯನ್ನು ಬಲಿ ಕೊಡ್ತಕ್ಕಂಥದ್ದಲ್ಲ, ಇಲ್ಲಿ ಗುರುಧ್ಯಾನ ಅನ್ನುವಂಥ ಕಂದೂರಿ ಮಾಡಿ ಹೀಗೆ ಪ್ರಸಾದ ಮಾಡ್ತಾರಲ್ಲಿ ಮೊಹರಂ ಹಬ್ಬದೊಳಗೆ. ಯಾರು ಮಾಂಸಾಹಾರಿಗಳಾಗಿರ್ತಾರೆ ಅವರು ಕುರಿ ಇತ್ಯಾದಿಗಳನ್ನ ತಂದು ಪ್ರಸಾದ ಮಾಡಿ ಫಕೀರಿಗೆ ಉಣಿಸ್ತಾರೆ. ಒಂದು ನೇಮ ಅದೇ, 5 ಮಂದಿಗಾದರೂ ಫಕೀರಿಗೆ ಉಣಿಸ್ಬೇಕು ಅನ್ನೋದು ಸುಫಿ ಪರಂಪರೆ ಮೂಲಕ ಬಂದದ್ದು. ಹಾಗೆಯೇ ಇವರು ಒಂದು ವೇಳೆ ಮಾಂಸಾಹಾರಿಗಳಲ್ಲದವರು ಇದ್ದರು, ಸಸ್ಯಾಹಾರಿಗಳಾಗಿದ್ದರು ಅಂದರೆ ಮಾಲದಿ ಅಂಥೇಳಿ ವಿಶಿಷ್ಟವಾದ ಸಿಹಿ ಭಕ್ಷ್ಯವನ್ನು ಮಾಡ್ತಾರೆ. ನಮ್ಮಲ್ಲಿ ಮಾಲದಿ ಅಂತ ಮಾಡ್ತಾರೆ, ಚೊಂಗೆ ಅಂತ ಮಾಡ್ತಾರೆ. ಅವೆಲ್ಲ ಮಾಡಿ ಒಂದು 5 ಜನ ಫಕೀರರಿಗೆ ಉಣಿಸ್ತಾರೆ. ನಾನು ಉಣಿಸಿದ್ದೇನೆ. ವರಪಂಚಾಕ್ಷರಿ ಅನ್ನುವಂಥ ಮಂತ್ರ ಪಾತ್ರೆಯೊಳಗೆ ಗುರುಧ್ಯಾನ ಅನ್ನುವಂಥ ಪ್ರಸಾದವನ್ನು ತಯಾರು ಮಾಡಿ ಫಕೀರಿಗೆ ಉಣಿಸಿದೆ ನಾನು. ಹೌದಲ್ಲ? ಆ ಫಕೀರ ಅನ್ನುವಂಥದ್ದು ಯಾವುದು ಇಲ್ಲಿ ಅನ್ನೋದು, ಹೊರಗಿರ್ತಕ್ಕಂಥ ವ್ಯಕ್ತಿಗಳು ಫಕೀರ ಅಲ್ಲ. ಆ ಫಕೀರ ಅನ್ನುವಂಥದ್ದೇ ಒಂದು ತತ್ವ ಅನ್ನೋದನ್ನು ಮಡಿವಾಳಪ್ಪ ಹೇಳ್ತಾನೆ. ಯಾಕಂದರೆ ಇನ್ನೊಂದು ತನ್ನ ಪದ್ಯದಲ್ಲಿ ಫಕೀರನಾಗಬೇಕಾದರೆ ಮನ ಧಿಕಾರವ ಮಾಡಿಕೊಂಡಿರಬೇಕು ಅಂತ ಈತನೇ ಬರೆದಂಥ ಇನ್ನೊಂದು ತತ್ವಪದ ಇದೆ. ಆಮೇಲೆ ಹೇಳ್ತಾನೆ ರೀ, ದಸಯೋಜನೆ ಜಾತಿ ಮುಸಲ್ಮಾನನ. ಹೌದಲ್ರಿ? ಅಂದರೆ ಭಾಳ ಮುಖ್ಯವಾಗಿ ತನ್ನ ನವರಂಧ್ರಗಳ ಮೂಲಕ ಶುದ್ಧೀಕರಿಸಲ್ಕೊಟ್ಟಿರ್ತಕ್ಕಂಥ ತನ್ನೊಳಗಿರ್ತಕ್ಕಂಥ ಅರು ಅನ್ನೋದ ಉತ್ಕರ್ಷಗೆ ಏರಿಸಿರ್ತಕ್ಕಂಥವನೇ ಮುಸಲ್ಮಾನ. ಮುಸಲ್ಮಾನ ಅನ್ನೋದು
ಒಂದು ಜಾತಿ ಸೂಚಕವಲ್ಲ, ಧರ್ಮ ಸೂಚಕ ಅಲ್ಲ. ಮುಸಲ್ಮಾನ್ ಅನ್ನೋದು ಒಂದು ತತ್ವ ಸೂಚಕ ಅನ್ನುವಂಥದ್ದನ್ನು ಮಡಿವಾಳಪ್ಪ ಹೇಳ್ತಾನೆ. ಜೋ ಇಮಾನ್ ಹೇ ಉಸ್ಕೋ ಈ ಮುಸಲ್ಮಾನ್ ಕೈತೆ ಹೇ ಅಂತ ಹೇಳ್ತಾರೆ ಅವರು. ಪ್ರಾಮಾಣಿಕತನದ ಇನ್ನೊಂದು ಹೆಸರು ಅಂದರೆ ಮುಸಲ್ಮಾನ. ಈ ಮುಸಲ್ಮಾನರು ಹಾಗಾಗ್ಯಾರ ಹೀಗಾಗ್ಯಾರ ಹೌದಲ್ಲ, ಇದು ನಮಗೆ ಮುಖ್ಯವಾದದ್ದಲ್ಲ. ಆದರೆ ಮುಸಲ್ಮಾನ ಅನ್ನುವಂಥ ಮೂಲವಾದ ಅರ್ಥ ಏನು ಅಂತ ಕೇಳಿದ್ರೆ, ಸತ್ಯ ಶುದ್ಧ ಪ್ರಾಮಾಣಿಕವಾದ ನಡೆ ನುಡಿ ಯಾರಲ್ಲಿ ಇರುತ್ತದೆಯೋ ಅವನು ಮುಸಲ್ಮಾನ ಅನ್ನುವಂಥದ್ದು. ಇದೇ ಮಾತನ್ನು ಸತ್ಯ ಶುದ್ಧ ನಡೆ ಪರಿಶುದ್ಧವಾಗಿರ್ತಕ್ಕಂಥವನೇ ಸೂಫಿ ಅಂತ ಸೂಫಿ ತತ್ವದಲ್ಲಿ ಕೂಡ ಇದು ಹೇಳ್ತದೆ ಅಂತ ಹೇಳಿ. ಆ ಕೊನೆಯ ದಿವಸ ಜೋರಾಗಿ ಮೆರವಣಿಗೆ ನಡೀತದಲ್ಲ, ಅದನ್ನೇ ಹೇಳ್ತಾನವ. ಜಾತಿ ಮುಸಲ್ಮಾನ ಅಂದರೆ ಪಕ್ಕಾ ಮುಸಲ್ಮಾನ, ನಿಜವಾದ ಮುಸಲ್ಮಾನನನ್ನು ಜರಬರ ಝಟಪಟ ಖತಲ್ಲ ರಾತ್ರಿ, ಕೊನೆಯ ದಿನ ಇರ್ತದಲ್ಲ ಅದಕ್ಕೆ ಖತಲ್ ರಾತ್ರಿ ಅಂತಾರೆ. ಅಂದರೆ ಕೊನೆಗೆ ಅವರು ರಣರಂಗದಲ್ಲಿ ಮಡಿಯುವ ದಿನ, ರಣರಂಗದಲ್ಲಿ ರಕ್ತಸಿಕ್ತವಾಗಿಬಿಡ್ತದೆ ಕರ್ಬಲಾ ಮೈದಾನ. ಆ ಕರ್ಬಲಾ ಮೈದಾನದಲ್ಲಿ ಸಾವಿರಾರು ಹೆಣಗಳು ಬೀಳ್ತವೆ. ಚಿಕ್ಕ ವಯಸ್ಸಿನಿಂದ ಹೋಗಿರ್ತಕ್ಕಂಥ ಹಸನ್ ಹುಸೇನ್ ಅವರು ಇನ್ನೂ ಮದುವೆಯಾಗಿ 10 ದಿವಸ ಆಗಿರ್ತದಂತೆ. ಮೈಗೆ ಹಚ್ಕೊಂಡಿರ್ತಕ್ಕಂಥ ಅರಿಶಿಣೆಲ್ಲ ಹಾಗೆ ಇರ್ತದೆ. ನೀವು ಮೊಹರಂ ಪದಗಳಿವೆ, ಸಾವಿರಾರು ಮೊಹರಂ ಪದಗಳಿವೆ. ಆ ಪದಗಳನ್ನು ಕೇಳಿದ್ರೆ ನಿಮ್ಗೆ ಇದೆಲ್ಲ ಗೊತ್ತಾಗ್ತದೆ. ಅದಕ್ಕೆ ಹೇಳ್ತಾನವ, ಝರಬರ ಝಟಪಟ ಖತಲ್ಲ ರಾತ್ರಿ ಕರವೇರದೆ ನಾನು ದಫನ್ ಮಾಡಿ, ಹೊತ್ತು ಹೊಂಡದ್ರಾಗೆ ದಫನ್ ಮಾಡ್ತಾರೆ ಅಲ್ಲಿ. ರಾತ್ರಿ ಎಲ್ಲ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗಿ ನದಿ ಒಳಗೋ ಬಾವಿ ಒಳಗೋ ಎಲ್ಲೆಲ್ಲಿ ಏನಿರ್ತದೆ ಅಲ್ಲಲ್ಲಿ ಆ ಕಳೆಬರವನ್ನು, ಅರ್ಥಾತ್ ಹಸನ್ ಹುಸನ್ನರ ಕಳೆಬರವನ್ನು, ದಫನ್ ಅಂದರೆ ಸಮಾಧಿ ಮಾಡಿ ನಾನು ಬಂದಿದ್ದೇನೆ ಅಂತ ಹೇಳ್ತಾನೆ. ಸತ್ತುಳ್ಳೆ ಶರಣರು ಪೀರ ಪೈಗಂಬರರು. ಪೀರ ಪೈಗಂಬರು ಅಂದರೆ ಯಾರು? ಶರಣರು ಬೇರೆ ಅಲ್ಲ, ಪೈಗಂಬರರು ಬೇರೆ ಅಲ್ಲ. ಪೀರ ಅಂದರೆ ಸಂತ ಹೌದಲ್ಲ, ಪೈಗಂಬರು ಅಂದರೆ ಧರ್ಮಾಧಿಕಾರಿಗಳು ಅಥವಾ ಧರ್ಮ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಅಂತಕೊಂಡು. ಸತ್ಯವ ತೋರಿದರು, ಸತ್ಯವ ಸೇರಿದರು, ಸತ್ಯಕ್ಕಾಗಿ ಹುಟ್ಟಿದರು, ಸತ್ಯವನ್ನೇ ಸೇರಿಕೊಂಡರು. ಸತ್ತೂ ಸಾಯಲ್ದಂಗೆ ಅವರು ಸತ್ತರು, ಸತ್ತಿಲ್ಲ. ಇದ್ದೂ ಇಲ್ಲದಂಗೆ, ಇದ್ದಾಗ ಇದ್ದಂಗಿರಲಿಲ್ಲ ಅವರು, ಸತ್ತಾಗ ಸತ್ತಂಗಲ್ಲ. ಸತ್ತರೂ ಕೂಡ ಸಾಯಲದ ಹಾಗೆ, ಇದ್ದರೂ ಕೂಡ ಇರಲಾರದ ಹಾಗೆ ಬಾಳಿರ್ತಕ್ಕಂಥ ಜನ ಏನದಾರಲ್ಲ ಅವರೇ ಮಕ್ಕಾ ಮದೀನಾದೊಳಗೆ ಸಮಾಧಿಸ್ಥರಾದವರು. ಆ ಮಕ್ಕಾ ಮದೀನಾದೊಳಗೆ ಮಡಿವಾಳನೂ ಕೂಡ ಐಕ್ಯವಾದ. ನೋಡಿ, ಎಲ್ಲಿಯ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕಡ್ಕೋಳ ಅನ್ನುವಂಥ ಒಂದು ಸಣ್ಣೂರ, ಅರಬಸ್ಥಾನದ ಮಕ್ಕಾ ಮದೀನಾ ಅನ್ನುವಂಥ ದೂರದ ಒಂದು ಸ್ಥಳ, ಎರಡನ್ನೂ ಕೂಡ ಏಕೀಕರಿಸುವಂಥ ಈ ಒಂದು ಎಲ್ಲ ಗಡಿ, ಭಾಷೆ, ಸೀಮೆ, ಜಾತಿ, ಧರ್ಮ ಇವೆಲ್ಲವುಗಳನ್ನು ಮೀರಿ ವಿಶ್ವಾತ್ಮಕವಾದ ಪ್ರಜ್ಞೆಯಲ್ಲಿ ಏಕೀಭವಿಸುವಂಥ ಒಂದು ತತ್ವ ಇದೆಯಲ್ಲ, ಅದು ಮೊಹರಂ. ಕಡ್ಕೋಳದ ಮಡಿವಾಳಪ್ಪ ಹೇಳ್ತಾನೆ, ನಾನು ಎಲ್ಲಿ ಐಕ್ಯ ಆದೆ ಅಂದರೆ ಮಕ್ಕಾ ಮದೀನಾದೊಳಗೆ. ಮಕ್ಕಾ ಮದೀನಾ ಬೇರೆ ಅಲ್ಲ, ಕಡ್ಕೋಳ ಬೇರೆ ಅಲ್ಲ, ಪೀರ ಪೈಗಂಬರ ಬೇರೆ ಅಲ್ಲ, ಇಲ್ಲಿ ಹಸನ್ ಹುಸೇನರು ಬೇರೆ ಅಲ್ಲ. ಹಸನ್ ಹುಸೇನ್ ಅವತ್ತು ಸತ್ಯದ ಸ್ಥಾಪನೆಗಾಗಿ ತಮ್ಮನ್ನು ತಾವು ಬಲಿ ಕೊಟ್ಟರೆ, ಈ ಮಡಿವಾಳ ಈತನೂ ಕೂಡ ನಿಜವಾದ ಶರಣ ತತ್ವಕ್ಕಾಗಿ ಮತ್ತು ನಿಜವಾದ ಬದುಕಿನ ಸಾಕ್ಷಾತ್ಕಾರಕ್ಕಾಗಿ ತನ್ನನ್ನು ತಾನು ಮುಡುಪಾಗಿಟ್ಟಿದ್ದಾನೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಇದು ಮೊಹರಂ ಪದ, ಇದು ನಿಜವಾದ ಮೊಹರಂ ಹೌದಲ್ಲ. ಯಾವುದೋ ಕಾಲದಲ್ಲಿ ನಡೆದಿರ್ತಕ್ಕಂಥದ್ದು ಅಷ್ಟೇ ತ್ಯಾಗದ ಸಂಕೇತ ಅಲ್ಲ. ಬಾರಿಗೂ ಕೂಡ ಕಾಲಕ್ಕೂ ಕೂಡ ಸತ್ಯಕ್ಕಾಗಿ ಅನೇಕ ಬಲಿದಾನಗಳು ಕೊಡಬೇಕಾಗ್ತದೆ. ಸಮತೆಗಾಗಿ ಅನೇಕ ಸಂಘರ್ಷಗಳು, ರಣರಂಗಗಳು ನಡೀತವೆ. ಕರ್ಬಲಾ ಮೈದಾನ ಅಲ್ಲಿಗೆ ಮುಗ್ದಿಲ್ಲ, ಕರ್ಬಲಾ ಕಂಟಿನ್ಯೂ ಇದೆ, ಕರ್ಬಲಾ ನಿರಂತರವಾಗಿದೆ. ಯಾವತ್ತೂ ಕೂಡ ಅಸತ್ಯವನ್ನು ನಿರ್ನಾಮ ಮಾಡಲಿಕ್ಕೆ ಸತ್ಯವಂತರು ತಮ್ಮನ್ನು ತಾವು ಬಲಿ ಕಟ್ಕೊಳ್ಬೇಕಾಗ್ತದೆ. ಆ ಬಲಿಯ ಪರಂಪರೆಯಲ್ಲಿ, ಹಸನ್ ಹುಸನರ ಪರಂಪರೆಯಲ್ಲಿ ಮಡಿವಾಳ ಮತ್ತು ಅನಂತರು ಹಾಗೆ ಮುಂದುವರಿತಾರೆ ಅಂತ ಹೇಳಿರ್ತಕ್ಕಂಥದ್ದೇ ಈ ಪದ್ಯದ ಭಾವಾರ್ಥ.